ಹಾಯ್ ಗೈಸ್, ಈ ಶಾರ್ಟ್ ವಿಡಿಯೋದಲ್ಲಿ ನಮ್ಮ ಊರಿನ ಹತ್ತಿರ ಕೊಡೆಗದ್ದೆ ಅನ್ನೋ ಊರಲ್ಲಿ ಒಂದು ಮನೆಗೆ ಈ ರೀತಿಯ ಲೆಕ್ಸ್ಟಾರ್ 4G ಲ್ಯಾಂಡ್ ಫೋನ್ ಜೊತೆ ಸಿಗ್ನಲ್ ಸೆಟ್ ಮಾಡೋದಕ್ಕೆ ಬಂದಿದ್ದೀನಿ. ಸಿಗ್ನಲ್ ಸ್ಪೆಷಲಿಸ್ಟ್ ಅವರಿಂದ 25 ಮೀಟರ್ ಉದ್ದದ LMR 400 ಕೇಬಲ್ ಹಾಗೆ 12 dBi LPDA ಅಂಟೆನಾವನ್ನು ಪರ್ಚೇಸ್ ಮಾಡಲಾಗಿದೆ. ನೆಕ್ಸ್ಟ್ ಅಂಟೆನಾವನ್ನು ಈ ರೀತಿ 20 ಫೀಟ್ ಹೈಟಿನ ಮೆಟಲ್ ಪೈಪ್ಗೆ ಫಿಟ್ ಮಾಡಿ ಕೇಬಲನ್ನು ಕನೆಕ್ಟ್ ಮಾಡಿ ವಾಟರ್ ಪ್ರೂಫ್ ಮಾಡೋದಕ್ಕೆ ಇಲೆಕ್ಟ್ರಿಕ್ ಹಾಗೆ ವಾಟರ್ ಪ್ರೂಫ್ ಟೇಪನ್ನು ಅಪ್ಲೈ ಮಾಡಲಾಗಿದೆ. ಆಮೇಲೆ ಇವರ ಮನೆಯವರದ್ದೇ ಸ್ಮಾರ್ಟ್ ಫೋನಿಂದ ನೆಟ್ವರ್ಕ್ ಫೈಂಡ್ ಮಾಡೋದಕ್ಕೆ ಈ ಜುಗಾಡ್ ಬೂಸ್ಟರ್ ಪ್ಲೇಟ್ ಮೇಲ್ಗಡೆ ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಮನೆ ಹೊರಗಡೆ ಸುಮ್ಮನೆ ಜಿಯೋ ನೆಟ್ವರ್ಕ್ ಸಿಗುತ್ತೆ, ಆದರೆ ಮನೆ ಒಳಗೆ ಕಟ್ ಆಗ್ತಾ ಹೋಗುತ್ತೆ. ನೋಡಿ, ಜಿಯೋ 4G -122 dBm ವರೆಗೆ ಸಿಗ್ತಾ ಇದೆ. ಆಶ್ಚರ್ಯ ಅಂದರೆ ಈ ಜುಗಾಡ್ ಪ್ಲೇಟಲ್ಲೇ ಜಿಯೋ 5G ಕೂಡ ಸಿಕ್ಕಿತ್ತು, ಆದರೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಂಟೆನಾ ಡೈರೆಕ್ಷನ್ ಸೆಟ್ ಮಾಡಿ ಇವಾಗ ಈ 4G ಲ್ಯಾಂಡ್ ಫೋನ್ ಜೊತೆ ಕನೆಕ್ಟ್ ಮಾಡಲಾಗ್ತಿದೆ. ಕನೆಕ್ಟ್ ಮಾಡಿ ಸ್ವಲ್ಪ ಹೊತ್ತಾದಮೇಲೆ 3 ಮಾರ್ಕ್ ನೆಟ್ವರ್ಕ್ ಸಿಕ್ಕಿದೆ. ಕಾಲ್ ಕನೆಕ್ಟ್ ಮಾಡಿ ನೋಡ್ತಾ ಇದ್ದೀನಿ. ಕಾಲ್ ಕೂಡ ಕನೆಕ್ಟ್ ಆಗ್ತಾ ಇದೆ. ಹಾಗೆ ಈ ಫೋನಲ್ಲಿ ಹಾಟ್ಸ್ಪಾಟ್ ಆಪ್ಷನ್ ಕೂಡ ಇತ್ತು, ಆದರೆ ವೈಫೈ ಕವರೇಜ್ ಜಾಸ್ತಿ ಇರಲಿಲ್ಲ. ಸ್ಪೀಡ್ ಚೆಕ್ ಮಾಡಿ ನೋಡಿದಾಗ 200ರಿಂದ 600 KB ಮ್ಯಾಕ್ಸಿಮಮ್ ಸಿಗ್ತಾ ಇತ್ತು. ಇಲ್ಲಿ ಇಂಟರ್ನೆಟ್ ನೀಡ್ ಇರಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಫೋನನ್ನು ಮನೆ ಒಳಗಡೆ ಇನ್ಸ್ಟಾಲ್ ಮಾಡಲಾಯಿತು. ನೆಕ್ಸ್ಟ್ 15 ದಿನ ಸರಿಯಾಗಿ ವರ್ಕ್ ಆಗ್ತಾ ಇತ್ತಂತೆ. ಮತ್ತೆ ಕಾಲ್ ಮಾಡಿದ್ರು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಯಿತು ಅಂತ ನೋಡೋಣ. ಈ ಶಾರ್ಟ್ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.